ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ಡೇ. ನಮ್ಮ ಪ್ರೀತಿಯ ಅಣ್ಣವರು ಬೇಡರ ಕಣ್ಣಪ್ಪ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಎಂಥ ಅಭಿನಯ ರೀ, ಮನೋಜ್ಞ ಅಭಿನಯ. ಅವರ ಕನ್ನಡ ಭಾಷೆ ಮೇಲಿರ್ತಕ್ಕಂಥ ಹಿಡಿತ, ಸ್ಪಷ್ಟ ಕನ್ನಡದ ಉಚ್ಚಾರಣೆ, ಆ ಧ್ವನಿಯಲ್ಲಿ ಏರಿಳಿತ, ಆ ವ್ಯಕ್ತಿತ್ವ, ಆ ಮುಖದಲ್ಲಿ ಕಣ್ಣಿನಲ್ಲಿರ್ತಕ್ಕಂಥ ಕಾಂತಿ ಇನ್ಯಾವ ನಟನಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ನಮಗೆ ನಟ ಸಾರ್ವಭೌಮ ಆಗ್ತಾರೆ, ಕರ್ನಾಟಕ ರತ್ನ ಆಗ್ತಾರೆ, ಗಾನ ಗಂಧರ್ವ, ರಸಿಕರ ರಾಜ ಆಗ್ತಾರೆ. ಅನೇಕ ಪ್ರಶಸ್ತಿ, ಪದ್ಮಭೂಷಣ ಇದೆ. ಅವರ ಗಾಯನಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಯಾವ ನಟ ಕೂಡ ಈ ರೀತಿಯಾದ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಂಟಕಿ ಕರ್ನಲ್ ಅಂತೇಳಿ US ಇಂದ ಪ್ರಶಸ್ತಿ ಸಿಗುತ್ತೆ. ಯಾವುದೇ ಪಾತ್ರ ಇರ್ಬೋದು, ಅದೊಂದು ಪೌರಾಣಿಕ ಪಾತ್ರ, ಆ ಕೃಷ್ಣದೇವರಾಯನ TV ಇರ್ಬೋದು, ತಂದೆಗೆ ಸವಾಲು ಉಡ್ತಕ್ಕಂಥ ಒಂದು ಬಬ್ರುವಾಹನನ ಪಾತ್ರ ಇರ್ಬೋದು, ಪಲ್ಲವರ ಸೊಕ್ಕು ಅಡಗಿಸ್ಲಿಕ್ಕೆ ಬಂದಿರತಕ್ಕಂಥ ಮಯೂರನ ಪಾತ್ರ ಇರಬಹುದು, ಬಂಗಾರದ ಮನುಷ್ಯನಲ್ಲಿ ಒಂದು ಸಂಸಾರವನ್ನು ಎತ್ತಿ ಹಿಡಿಯಲಿಕ್ಕೆ ರೈತನಾಗಿ ಬೆಳೆ ಬೆಳೆದು ಸಾಲವನ್ನು ತೀರಿಸಿ ಸಂಸಾರಕ್ಕೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ಪಾತ್ರದಿಂದ ಎಷ್ಟೋ ಜನ ರೈತರಾಗ್ತಾರೆ. ಅದೇ ರೀತಿ ಜೀವನ ಚೈತ್ರದಲ್ಲಿ ಮದ್ಯಪಾನದ ವಿರುದ್ಧ, ಮದ್ಯದ ಅಂಗಡಿ ವಿರುದ್ಧ ಹೋರಾಡ್ತಾರೆ. ಅದರಿಂದ ಪ್ರೇರೇಪಣೆಗೊಂಡು ಎಷ್ಟೋ ಜನ ಮದ್ಯಪಾನ ಬಿಡ್ತಾರೆ, ಮದ್ಯದ ಅಂಗಡಿಗಳನ್ನು ಮುಚ್ಚಿಸ್ತಾರೆ. ಅಂದರೆ ಆ ಅಭಿನಯದಲ್ಲಿ ಆ ಶಕ್ತಿ ಅವರಲ್ಲಿತ್ತು. ಕಲಾ ತಪಸ್ವಿ ಆಗಿದ್ದರು ಅವರು. ಅವರ ಹಾವಭಾವ, ಅವರ ಭಾಷೆ, ಅವರ ಅಭಿನಯದಿಂದ ಸಮಾಜದಲ್ಲಿ ಪರಿವರ್ತನೆಗೊಳ್ತಕ್ಕಂಥ ಒಂದು ಶಕ್ತಿ ಇತ್ತು. ಗೋಕಾಕ್ ಚಳುವಳಿ ಮೂಲಕ ಕರ್ನಾಟಕ ಏಕೀಕರಣಕ್ಕೆ, ಕನ್ನಡಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಮೂಲಕ ನಾವು ಹಾವಭಾವ, ಭಾಷೆಗಳನ್ನು ಕಲ್ತಿದ್ದೇವೆ. ರಜನಿಕಾಂತ್ ಒಂದು ಮಾತು ಹೇಳ್ತಾರೆ, ಒಬ್ಬ MGR, ಒಬ್ಬ ಶಿವಾಜಿ ಗಣೇಶನ್ ಸೇರಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ. ಅಂದರೆ ಅಂಥ ಸ್ಪೆಕ್ಟ್ರಮ್ ಆಫ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಡಾಕ್ಟರ್ ರಾಜ್ಕುಮಾರಲ್ಲಿತ್ತು ಅಂತ ಹೇಳ್ಬಿಟ್ಟು. ಅಂತ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ, ಎಷ್ಟೇ ಸಾಧನೆ ಮಾಡಿದರೂ ಒಂದು ಮಗು ಥರ ಮನಸ್ಸಿರ್ತಾಯಿತ್ತು. ಎಲ್ಲರಿಗೂ ಪ್ರೀತಿ, ಗೌರವದಿಂದ ನೋಡ್ತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿತ್ತು. ನಿರ್ಮಾಪಕರಿಗೆ ಅವರು ಅನ್ನದಾತ ಅಂತ ಕರೆದ್ರು, ನಿರ್ದೇಶಕರಿಗೆ ಸೂತ್ರಧಾರ ಅಂತ ಕರೆದ್ರು, ಅಭಿಮಾನಿಗಳಿಗೆ ದೇವರೇ ಅಂತ ಕರೆದುಬಿಟ್ರು. ಇನ್ನು ಎಲ್ಲಿ ನೋಡ್ತೀರಾ ಇಂಥ ವ್ಯಕ್ತಿತ್ವ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವ್ರನ್ನ ನೋಡ್ತಾ ಇದ್ದರೆ ಒಬ್ಬ ಗಂಡ ಅಂದರೆ ಈ ರೀತಿ ಇರಬೇಕು, ಒಬ್ಬ ಅಣ್ಣ ಅಂದರೆ ಈ ರೀತಿ ಇರಬೇಕು, ಒಬ್ಬ ಸಮಾಜಕ್ಕೆ ಒಬ್ಬ ನಾಯಕ ಅಂದರೆ ಈ ರೀತಿ ಇರಬೇಕು. ಅವರಿಂದ ನಾವು ಭಾಷೆಯನ್ನು ಕಲ್ತಿದ್ದೀವಿ, ಸದ್ಗುಣಗಳನ್ನು ಕಲ್ತಿದ್ದೀವಿ. ಅವರಿಂದ ನಾವು ಎಲ್ಲ ರೀತಿಯ ವ್ಯಕ್ತಿತ್ವಗಳ ಅಚ್ಚ ಅಳಿಯದ ಉತ್ತಮ ಗುಣಗಳನ್ನು ನಾವು ಕಲ್ತಿದ್ದೀವಿ. ಹಾಗಾಗಿ ಅಣ್ಣವರಿಗೆ ಅಣ್ಣವರೇ ಸಾಟಿ, ಇನ್ಯಾರು ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ವಿಶ್ವ ಮಾನವನ ಸಂದೇಶವನ್ನು ಯಾರ ಕರ್ನಾಟಕದಲ್ಲಿ ಹರಡಲಿಕ್ಕೆ ಸಾಧ್ಯ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಮೂಲಕ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಅಣ್ಣವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಜನಿಸಿದ್ದು, ನಾವೆಲ್ಲ ಪುಣ್ಯವಂತರು ನಿಮ್ಮಂಥ ಒಂದು ಶ್ರೇಷ್ಠ ನಟನನ್ನು ಕಂಡುಕೊಂಡಿದ್ದು. ಯು ಆರ್ ದಿ ಗ್ರೇಟೆಸ್ಟ್ ಆಫ್ ಆಲ್.